ಏನ್ ಮಾಡಾತ್ತೀರಿ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಂತ ಅನ್ಕೊಳತೀನಿ. ಸೊ ಇವತ್ತ ಆಸ್ ಯೂಶುವಲ್ ನಾನು ಡೈಲಿ ಲಾಗ್ ಮಾಡಾತೀನಿ. ಇವತ್ತ ಏನೇನೆಲ್ಲ ಆಗ್ತೈತಿ ಏನ ಈ ವಿಡಿಯೋ ಒಳಗ ನೋಡೋಣ ಬರ್ರಿ. ಸ್ಕಿಪ್ ಮಾಡ್ಲಿಲ್ಲ ಹಂಗ ಕೊನೆ ತನಕ ನೋಡ್ರಿ. ಹಂಗ ಇನ್ನೂ ತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ರಿ ಈ ವಿಡಿಯೋನ ಶುರು ಮಾಡೋನು. ಇವಾಗ ಮ್ಯಾಂಗೋ ತಿನ್ನತ್ತೀವಿ ಎಲ್ಲರೂ ಸೇರಿ. ಎಲ್ಲರೂ ಒಂದೊಂದು ಹಣ್ಣು ತಗೊಂಡೀವಿ. ಇದು ನಂದು. ಸೊ ಇಲ್ಲೇ ಕುರು ತಗೊಂಡಾಳ. ಕುರು ನೋಡ್ರಿ ಮಸ್ತ್ ಫ್ರೂಟ್ ತಿನ್ನತ್ತಾಳ. ಆಕಿಗೆ ಭಾಳ ಇಷ್ಟ ಇದೆ ಮ್ಯಾಂಗೋ. ನಿಂಗಬ್ಬು? ಇವಂಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ ಇದು ಮ್ಯಾಂಗೋ? ಎಲ್ಲರಿಗೂ ಇಷ್ಟ ಆಕಿ. ಖುಷಿಗೂ ಇಷ್ಟ. ಮ್ಯಾಂಗೋ ಸೀಸನ್ ಹೋಗುತ್ತಾನ ದಿನ ಒಂದೊಂದು ಹಣ್ಣು ತಿನ್ನೋದು. ಇವತ್ತ ಬೆಳಗ್ಗೆನ ಬ್ರೇಕ್ಫಾಸ್ಟಿಗೆ ನಾವು ಚುರುಮರಿ ಮಾಡ್ಕೊಂಡಿದ್ವಿ. ಇದು ಒಗ್ಗರ್ನಿ ಚುರುಮರಿ ಐತಿ. ಸೊ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಒಂದ್ಸತಿ ಒಗ್ಗರ್ನಿ ಮಾಡ್ಕೊಂಡ್ಬಿಟ್ರೆ ಅದು ಅವಲಕ್ಕಿಗೂ ಯೂಸ್ ಆಗ್ತೈತಿ, ಚುರುಮರಿಗೂ ಯೂಸ್ ಆಗ್ತೈತಿ. ಇನ್ ಕೇಸ್ ನಿಮ್ಮ ಅನ್ನ ಇತ್ತಂದ್ರೆ ಸೊ ಅನ್ನ ಒಗ್ಗರ್ನಿನೂ ಹಚ್ಕೋಬಹುದು. ಸೊ ಈ ತರ ಒಗ್ಗರ್ನಿ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ಅಂತನ ಅನಿಸ್ತೈತಿ. ಹಂಗ ಭಾಳ ದಿನ ಆಗಿತ್ತು ಒಂದು ಕುಕ್ಕಿಂಗ್ ಲಾಗ್ ಮಾಡಿರ್ಲೇ ಇಲ್ಲ. ಯಾವ ರೆಸಿಪಿನೂ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗಿರ್ಲೇ ಇಲ್ಲ. ಸೊ ಹಂಗಾಗಿ ಇವತ್ತು ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಇದೀನಿ. ಸೊ ಅದು ಯಾವ ರೆಸಿಪಿ ಅಂದ್ರೆ ವೆಜಿಟೇಬಲ್ ಪಲಾವ್ ಐತಿ. ಸೊ ಇದು ಯಾವ ತರ ಮಾಡ್ತಾರ ಅನ್ನೋದು, ಅಂದ್ರೆ ನಾವ್ ಯಾವ ತರ ಮಾಡ್ತೀವಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಈ ರೆಸಿಪಿನ ಶುರು ಮಾಡೋಣ. ಸೊ ವೆಜಿಟೇಬಲ್ ಪಲಾವ್ ಮಾಡೋಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬರ್ರಿ. ಸೊ ಫಸ್ಟಿಗೆ ನಾನಿಲ್ಲೇ ಕ್ಯಾರೆಟ್ ತೊಗೊಂಡಿನಿ. ಅದಾದಮೇಲೆ ಕರಿಬೇವು, ಕ್ಯಾಬೇಜ್, ಆಲೂಗಡ್ಡೆ, ಆಮೇಲೆ ಸೌತೆಕಾಯಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿನಿ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ಈ ಸೈಡ್ ಬಂದ್ರೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊಬ್ಬರಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಸೊ ಏನಿಷ್ಟು ತೊಗೊಂಡಿನಿ. ಸೊ ಇಲ್ಲೇ ಎಲ್ಲ ವೆಜಿಟೇಬಲ್ಸ್ನ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿನಿ. ಸೊ ಫಸ್ಟಿಗೆ ಇಲ್ಲೇ ಕೊಬ್ಬರಿದೆಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ಕರಿಬೇವು, ಆಮೇಲೆ ಒಂದ್ ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಯೂಸ್ ಮಾಡಿ ನಾನು, ಸೇರ್ತೈತಿ ಹಂಗಾಗಿ. ನೆಕ್ಸ್ಟ್ ಇಲ್ಲೊಂದ್ ಸ್ವಲ್ಪ ಕೊಬ್ಬರಿ, ಆಕ್ಚುಲಿ ಇನ್ನು ಕೊಬ್ಬರಿ ಹಾಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ. ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡೈತ್ನಿ. ಅದಾದ್ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನೂ ಭಾರಿ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಸೊ ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿನಿ. ಸೊ ಇವಾಗ ಒಗ್ಗರ್ಣೆ ಹಾಕೊಂಡ್ ಬರ್ರಿ. ಸೊ ಫಸ್ಟಿಗೆ ಒಂದ್ ಕುಕ್ಕರ್ ಇಟ್ಕೊಂಡು ಅದ್ರಾಗ ಒಂದ್ 4-5 ಸ್ಪೂನ್ ಆಯಿಲ್ ಹಾಕೊಂಡಿನಿ. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕೊಂಡೈತಿ. ಸೊ ಸಾಸಿವೆ ಎಲ್ಲ ಚಟಪಟ ಅಂತ ಅನ್ನೋತನ ಸ್ವಲ್ಪ ವೇಟ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾನೇನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಸೊ ಅದನ್ನ ಹಾಕೊಳಕತ್ತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ಬರ್ತೈತಿ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ನಾನು. ನೀವು 2-3 ಉಳ್ಳಾಗಡ್ಡಿ ಹಾಕೋರಿ, ಟೇಸ್ಟ್ ಇರ್ತೈತಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳಕಿನ್ನ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಚಲೋ ಇರ್ತೈತಿ. ಸೊ ನೆಕ್ಸ್ಟ್ ಇನ್ನ ಒಂದೊಂದಾಗೆ ಎಲ್ಲಾ ತರದ ವೆಜಿಟೇಬಲ್ಸ್ ನ ಆಡ್ ಮಾಡ್ಕೋತಾ ಹೋಗ್ಬೇಕು, ಏನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ. ಸೊ ಅವನ್ನ ಇಲ್ಲೇ ನಾನು ಆಲೂಗಡ್ಡೆ ಹಾಕೊಳತೀನಿ. ಸೊ ಉಳ್ಳಾಗಡ್ಡೆ ಹಾಕಿದಾದ್ಮೇಲೆ ಆಲೂಗಡ್ಡೆ ಹಾಕ್ತೀನಿ, ಬಿಕಾಸ್ ಆಲೂಗಡ್ಡಿನ ಸ್ವಲ್ಪ ಲೇಟ್ ಆಗಿ ಬೇಯ್ತಾವ, ಹಂಗಾಗಿ. ನೆಕ್ಸ್ಟ್ ಇಲ್ಲೇ ಸೌತೆಕಾಯಿ ಹಾಕೊಳತೀನಿ ನೋಡ್ರಿ. ಸೌತೆಕಾಯಿ ಆಕ್ಚುಲಿ ಆಪ್ಷನಲ್, ಅದು ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ, ನಿಮ್ದು ಇಷ್ಟ ಇದ್ರೆ ಹಾಕೋರಿ. ಆಮೇಲೆ ಇಲ್ಲೇ ನಾ ಕ್ಯಾಬೇಜ್ ಯೂಸ್ ಮಾಡೀನಿ, ಒಂದ್ ಅರ್ಧ ಕ್ಯಾಬೇಜ್ ಯೂಸ್ ಮಾಡೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಗಜ್ರಿ ಹಾಕೊಳತೀನಿ. ಗಜ್ರಿನೂ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆಕ್ಚುಲಿ ಎಲ್ಲಾ ವೆಜಿಟೇಬಲ್ಸ್ ನಾನು ದೊಡ್ಡ ಸೈಜ್ ಒಳಗ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಂಗೆ ಹಂಗ ಇಷ್ಟ ಆಗ್ತೈತಿ. ಆಮೇಲೆ ವೆಜಿಟೇಬಲ್ಸ್ ತಿಂದಿವಿ ಅಂತಾನು ಅನಿಸ್ತೈತಿ. ಅಂದ್ರ ಪಲಾವ್ ತಿನ್ನೋವಾಗ ವೆಜಿಟೇಬಲ್ಸ್ ಎಲ್ಲ ಬಂದ್ರೆ ಟೇಸ್ಟ್ ಚಲೋ ಅನಿಸ್ತೈತಿ. ಸೊ ನೆಕ್ಸ್ಟ್ ನಾನಿಲ್ಲಿ ಏನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಸೊ ಅದನ್ನೆಲ್ಲಾನು ಈಗ ಹಾಕೊಳತೀನಿ ಒಗ್ಗರ್ಣಿ ಒಳಗ. ಈಗ ಹಾಕೊಂಡ್ ಎಲ್ಲಾ ಮಿಕ್ಸ್ ಮಾಡಿದ್ರೆ ಮಸಾಲ ಎಲ್ಲ ಚಲೋ ಆಗ್ತೈತಿ. ಹಂಗಾಗಿ ನೆಕ್ಸ್ಟ್ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಇಲ್ಲಿ ಸೋಯಾ ಯೂಸ್ ಮಾಡತ್ತೀನ್ರಿ. ಸೋಯಾ ಅಂತೂ ಭಾಳ ಇಷ್ಟ ಆಗ್ತೈತಿ ನಮ್ಮ ಮನೆ ಒಳಗೆಲ್ಲ, ಹಂಗಾಗಿ ಒಂದು ಸ್ವಲ್ಪ ಸೋಯಾ ತಗೊಂಡಿದ್ದೆ. ಅದನ್ನ ನೀರೊಳಗ ನೆನೆ ಹಾಕಿದ್ದಾದ್ಮೇಲೆ ಅದನ್ನ ತೆಗೆದು ಇವಾಗ ಈ ಕುಕ್ಕರ್ ಒಳಗ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸೊ ಇವಾಗ ಮಸಾಲ ಎಲ್ಲ ಮಸ್ತ್ ಮಿಕ್ಸ್ ಆಗೈತಿ. ನೆಕ್ಸ್ಟ್ ಇಲ್ಲೇ ಅಕ್ಕಿ ಹಾಕ್ಕೊಳತ್ತೀನಿ. ಸೊ ನಾವೊಂದು 2.5 ಕಪ್ ಅಕ್ಕಿ ಹಾಕ್ಕೊಂಡಿದ್ದೆ ನಾನು, 2.5 ಬೌಲ್ ಆ್ಯಕ್ಚುಲಿ. ಸೊ ಅಕ್ಕಿ ಹಾಕೊಂಡಾದ್ಮೇಲೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲ ಒಳಗೆ. ಅದಾದ್ಮೇಲೆ ನೆಕ್ಸ್ಟ್ ವಾಟರ್ ಆ್ಯಡ್ ಮಾಡ್ಕೋಬೇಕು. ಅದ್ರ ಡಬ್ಬಲ್ಲ ಅಂದ್ರೆ 2.5 ಕಪ್ ಅಂದ್ರೆ ಒಂದು 5 ಕಪ್ ಅಷ್ಟು ನೀರು ಹಾಕೋಬೇಕು. ಇದಕ್ಕೆ ನೀವು ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೋಬೋದು, ಅದು ಟೇಸ್ಟ್ ಚಲೋ ಇರ್ತೈತಿ. ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ, ಸೊ ಹಾಗಾಗಿ ನಾನು ನಿಂಬೆ ಹಣ್ಣು ಹಾಕೋಲಿಲ್ಲ. ನೆಕ್ಸ್ಟ್ ಇನ್ನು ತುಪ್ಪ ಹಾಕೊಂಡ್ರೆ ಸೊ ಅದಂತರೂ ಟೇಸ್ಟ್ ಭಾರಿ ಬರ್ತೈತಿ. ತುಪ್ಪ ಯೂಸ್ ಮಾಡಿ ನೋಡ್ರಿ ಒಂದ್ಸತಿ, ಅದು ಟೇಸ್ಟ್ ಮಸ್ತ್ ಅನ್ನಿಸ್ತೈತಿ. ಸೊ ಇವಾಗ ಇಷ್ಟು ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲೇ ನಾನು ಉಪ್ಪು ಹಾಕೊಳತ್ತೀನಿ. ಮೇನ್ ಇಂಗ್ರೀಡಿಯೆಂಟ್ ಮರ್ತು ಬಿಟ್ಟಿವಿ ನೋಡ್ರಿ. ಸೊ ಈಗ ಉಪ್ಪು ಹಾಕೊಳ್ಳೋಣ ಅಂತ 1-2 ಸ್ಪೂನ್ ಹಾಕೊಳತ್ತೀನಿ ಉಪ್ಪು. ಸೊ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರಲ್ಲ, ಅಷ್ಟ ಹಾಕೊಳ್ಳೋದು. ಸೊ ಇದು ಅದ್ಮಾಸ್ ಮೇಲೆ ಹಾಕೊಂಡಿನಿ ನಾನು. ಸೊ ನೆಕ್ಸ್ಟ್ ಇಲ್ಲೇ ಇವಾಗ ಎಲ್ಲ ರೆಡಿ ಆಗೈತಿ. ಇದಾದ್ಮೇಲೆ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಈ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಮುಗಿಯುತ್ತೆ. ಸೊ ನೆಕ್ಸ್ಟ್ ಇದು ಒಂದು 2-3 ವಿಸಿಲ್ ಹಾಕ್ಬೇಕು. ಆ್ಯಕ್ಚುಲಿ ನಾವು 2 ವಿಸಿಲ್ ಅಷ್ಟೇ ಹಾಕ್ತೀವಿ, ಜಾಸ್ತಿ ಏನು ಹಾಕಂಗಿಲ್ಲ. ಬಿಕಾಸ್ ಕೊಬ್ಬರಿ ಎಲ್ಲ ಇರ್ತೈತಲ್ಲ, ಮತ್ತೆ ಜಾಸ್ತಿ ವಿಸಿಲ್ ಹಾಕ್ಬಿಟ್ರೆ ಹೊತ್ತಿ ಬಿಡ್ತೈತಿ ಹಂಗಾಗಿ. ಸೊ ಇವಾಗ ರಿಸಲ್ಟ್ ಯಾವ ಥರ ಬಂದೈತಿ ಅಂತ ನೀವ ನೋಡ್ರಿ. ಸೊ ಮಸ್ತ್ ಆಗಿತ್ತು ಟೇಸ್ಟ್ ಮಾತ್ರ. ನೋಡಕ್ಕ ನೋಡ್ರಿ ಎಷ್ಟು ಮಸ್ತ್ ಅನ್ಸತ್ತಿತ್ತು. ಸೋಯಾ ಎಲ್ಲ ಫುಲ್ ಮ್ಯಾಲ್ ಬಂದಿತ್ತು, ಮಸಾಲ ಸೋಯಾ ಎಲ್ಲ. ಆಮೇಲೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದು. ಸೊ ಟೇಸ್ಟ್ ಮಾತ್ರ ನಾವು ತಿಂದ್ವಲ್ಲ, ಭಾರಿ ಅಂದ್ರೆ ಭಾರಿ ಆಗಿತ್ತು ನೋಡ್ರಿ. ಸೊ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ. ಹೊಸಾದ್ ಬಂದೈತಿ ಕೃತಿ ಡ್ರೆಸ್ಸು. ಯಾವ ಕಲರ್ ಐತಿ ಇದು? ರೆಡ್ ಕಲರ್. ಇದನ್ನ ಆಮೇಲೆ ಓಪನ್ ಮಾಡೋಣ ಅಂತ. ಸೊ ಈ ಡ್ರೆಸ್ ಬಂದು ರೆಡ್ ಕಲರ್ ಒಳಗೆ ಐತಿ. ಆಮೇಲೆ ಇದು ಫ್ಲಿಪ್ಕಾರ್ಟ್ ಒಳಗೆ ಆರ್ಡರ್ ಮಾಡಿ ತರಿಸಿದ್ದು. ಸೊ ಇದು ಒಳಗೆ ಏನಂದ್ರೆ ಸ್ಲೀವ್ಸ್ ಮ್ಯಾಗೆಲ್ಲ ಡಿಸೈನ್ ಬಂದೈತಿ. ಆಮೇಲೆ ಸ್ವಲ್ಪ ವರ್ಕ್ ಐತಿ. ನೋಡಾಕಂತ್ರು ಭಾಳ ಮಸ್ತ್ ಕಾಣಿಸತೈತಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತ ಹೇಳ್ರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣಂತ.